ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಶುರುವಿನಿಂದಲೂ ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಡ್ತಾ ಅತಿ ಹೆಚ್ಚಾಗಿ ಪಾಸಿಟಿವ್ ಆಗಿ ಎಲ್ಲರ ಮುಂದೆ ಮಿಂಚುತ್ತಿರುವುದು ಅಂದ್ರೆ ಬೇರೆ ಯಾರೂ ಅಲ್ಲ, ಅದು ಗಿಲ್ಲಿ ನಟ ಅವರು. ಹೌದು, ಗಿಲ್ಲಿ ನಟ ಅವರ ಕಾಮಿಡಿ ಮಾಡ್ತಾ ಎಲ್ಲರಿಗೂ ಸಖತ್ತಾಗಿ ಕೌಂಟರ್ ಕೊಡ್ತಾ ಬಿಗ್ ಬಾಸ್ ಮನೆಯಲ್ಲಿ ಹಾಗೂ ಬಿಗ್ ಬಾಸ್ ಮನೆಯಿಂದ ಆಚೆ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದ್ದಾರೆ. ಪ್ರತಿ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲೂ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಮಾಡುವ ಕಾಮಿಡಿಗೆ ಬಿದ್ದು ಬಿದ್ದು ನಗ್ತಾರೆ. ಹೀಗಿರುವಾಗ ಈ ವಾರ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಕೊಂಚ ಬೇಸರವಾಗಿದ್ದಾರೆ. ಗಿಲ್ಲಿ ಮಾಡಿದ ಆ ಒಂದು ತಪ್ಪಿಗೆ ಕಿಚ್ಚ ಸುದೀಪ್ ಅವರು ಇಂದು ಗಿಲ್ಲಿಯವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ, ಗಿಲ್ಲಿ ಮಾಡಿದ ತಪ್ಪಾದ್ರೂ ಯಾವುದು, ಕಿಚ್ಚ ಸುದೀಪ್ ಅವರು ಯಾವ ವಿಚಾರಕ್ಕಾಗಿ ಗಿಲ್ಲಿ ಮೇಲೆ ಗರಂ ಆಗಿದ್ದಾರೆ, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಗಿಲ್ಲಿ ನಟ ಕಾಮಿಡಿ ಮಾಡುವುದರಲ್ಲಿ ಎತ್ತಿದ ಕೈ. ಆದರೆ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ನಟ ಅವರು ಕೊಂಚ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಆದರೆ ಇಂದಿನ ವಾರ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡ ನಂತರ ಗಿಲ್ಲಿ ಅವರು ಟಾಸ್ಕ್ ಅಲ್ಲೂ ಕೂಡ ಇಂಟ್ರೆಸ್ಟ್ ಅನ್ನ ಕೊಟ್ಟು ಅದ್ಭುತವಾಗಿ ಆಡಲು ಶುರು ಮಾಡಿದ್ದಾರೆ. ಹೀಗಿರುವಾಗ ಈ ವಾರ ತಂಡದ ನಾಯಕನಾಗಿ ಗಿಲ್ಲಿ ಅವರು ಹೊರಹೊಮ್ಮಿದ್ದು, ಗಿಲ್ಲಿ ತೆಗೆದುಕೊಂಡ ಕೆಲವು ನಿರ್ಧಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಹೌದು, ತಾನು ಉಸ್ತುವಾರಿಯಾಗಿದ್ದಾಗ ಅಶ್ವಿನಿ ವಿರುದ್ಧ ಹಲವಾರು ವಾದ ವಿವಾದಗಳು ನಡೆಸಿದ್ದ ಜೊತೆಗೆ ಅಂತಿಮವಾಗಿ ಉಸ್ತುವಾರಿಯಾಗಿದ್ದ ಗಿಲ್ಲಿಯವರು ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡಬೇಕಿತ್ತು. ಆದರೆ ಘೋಷಣೆ ಮಾಡುವ ಸಮಯದಲ್ಲಿ ಯಾರು ಎಷ್ಟೇ ಕೇಳಿದರೂ, ಯಾರು ಎಷ್ಟು ಬೇಡ್ಕೊಂಡ್ರೂ ಹಠ ಹಿಡಿದು ಎಲ್ಲರನ್ನ ಸತಾಯಿಸಿದ್ರು. ಕೊನೆಗೆ ಬಿಗ್ ಬಾಸ್ ಹೇಳಿದ್ರೂ ಸಹ ತಮ್ಮ ನಿರ್ಧಾರವನ್ನ ತಿಳಿಸಲು ಮೊದಲು ಹಿಂಜರಿಯುತ್ತಾರೆ. ಇದಾದ ಬಳಿಕ ಕಾವ್ಯ ಅವರು ಬೈದು ಬುದ್ಧಿ ಹೇಳಿದ ಮೇಲೆ ತಮ್ಮ ನಿರ್ಧಾರವನ್ನ ತಿಳಿಸ್ತಾರೆ. ಇದೇ ವಿಚಾರವಾಗಿ ಇಂದು ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರ ಮೇಲೆ ಕೊಂಚ ಗರಂ ಆಗಿದ್ದಾರೆ. ಉಸ್ತುವಾರಿ ಅಂತ ವಹಿಸಿದ ಮೇಲೆ ತಮಗೆ ನಿರ್ಧಾರವನ್ನ ತಿಳಿಸುವುದು ಅವರ ಕರ್ತವ್ಯವಾಗಿರುತ್ತದೆ. ಅಲ್ಲಿ ಯಾಕೋ ಗಿಲ್ಲಿ ಅವರು ಎಡವಟ್ಟು ಮಾಡಿಕೊಂಡಿದ್ದೀರಾ ಎಂದು ನೇರವಾಗಿ ಕಿಚ್ಚ ಸುದೀಪ್ ಅವರು ಕೇಳಿದ್ದಕ್ಕೆ ಗಿಲ್ಲಿಯವರು ತನ್ನ ನಿರ್ಧಾರವನ್ನ ತಿಳಿಸುವಾಗ ಅಶ್ವಿನಿ ಮೇಡಮ್ ಅವರು ನನ್ನನ್ನು ಅರ್ಧಕ್ಕೆ ನಿಲ್ಲಿಸಿ ಅವರ ನಿರ್ಧಾರವನ್ನ ತಿಳಿಸಲು ಬರ್ತಾರೆ. ಆದರೆ ನಾನು ಯಾವ ತಂಡಕ್ಕೆ ಉಸ್ತುವಾರಿಯಾಗಿದ್ನೋ ಆ ತಂಡದ ಗೆಲುವನ್ನ ನಾನು ಘೋಷಣೆ ಮಾಡಬೇಕಿತ್ತು. ಆದರೆ ಅಶ್ವಿನಿಯವರು ನನ್ನನ್ನು ತಡೆದು ಅವರು ಘೋಷಣೆ ಮಾಡ್ತಾರೆ. ನಾನು ಕೇಳಿದ್ದಕ್ಕೆ ಹೋಗಿ ಕುಳಿತುಕೋ ಎಂದು ಆರ್ಡರ್ ಮಾಡ್ತಾರೆ. ಒಬ್ಬ ಉಸ್ತುವಾರಿಗೆ ಅವರು ಮರ್ಯಾದೆ ಕೊಡಲಿಲ್ಲ ಅಂದ್ರೆ ನನ್ನ ನಿರ್ಧಾರನ ಯಾಕೆ ತಿಳಿಸಬೇಕು ಅಂತ ಸುಮ್ಮನಾದೆ ಅಷ್ಟೇ ಅಣ್ಣ ಎಂದು ಕಿಚ್ಚ ಸುದೀಪ್ ಅವರ ಬಳಿ ಹೇಳ್ಕೊಳ್ತಾರೆ. ಮೊದಲ ಟಾಸ್ಕಿನಲ್ಲಿ ಘೋಷಣೆ ಮಾಡಿದ್ದು ಯಾರು? ಅಶ್ವಿನಿ ಅವರು. ಆದರೆ ಈ ತಂಡದ ಉಸ್ತುವಾರಿ ಆಗಿದ್ದು ನೀವು. ಆಗ ಪ್ರಾಬ್ಲಮ್ ಆಗದೆ ಇದ್ದಿದ್ದು ಎರಡನೇ ಟಾಸ್ಕ್ ಅಲ್ಲಿ ಘೋಷಣೆ ಮಾಡುವಾಗ ಯಾಕೆ ಪ್ರಾಬ್ಲಮ್ ಆಯಿತು? ಮೊದಲ ಟಾಸ್ಕ್ ಅಲ್ಲಿ ಗೆದ್ದ ತಂಡದ ಉಸ್ತುವಾರಿಯಾಗಿದ್ದ ನೀವು ಟಾಸ್ಕ್ ಸೋತಿದ್ದಕ್ಕೆ ಸೈಲೆಂಟ್ ಆಗ್ತೀರಾ. ಅಶ್ವಿನಿ ಅವರು ಒಬ್ಬ ಉಸ್ತುವಾರಿಯಾಗಿ ಅಲ್ಲಿ ಘೋಷಣೆ ಮಾಡ್ತಾರೆ. ಇನ್ನು ಎರಡನೇ ಟಾಸ್ಕ್ ಅಲ್ಲೂ ಕೂಡ ನೀವು ಘೋಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರ ಕಾಲೆಳಿತಾ ಇರ್ತೀರಾ. ಅದಕ್ಕೆ ಅವರು ನಿಮ್ಮನ್ನ ತಡೆದು ಉಸ್ತುವಾರಿಯಾಗಿ ತಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಾನು ತಂಡದ ಗೆಲುವನ್ನ ಘೋಷಣೆ ಮಾಡಬೇಕು ಅಂತ ಹಠ ಹಿಡಿದು ಯಾರೆಷ್ಟೇ ಹೇಳಿದ್ರೂ ಸಹ ನಿಮ್ಮ ನಿರ್ಧಾರ ಬದಲಾಗೋದಿಲ್ಲ. ಸ್ವತಃ ಕ್ಯಾಪ್ಟನ್ ಆದವರ ಮಾತಿಗಾದ್ರೂ ನೀವು ಬೆಲೆ ಕೊಡೋದಿಲ್ಲ. ಅಲ್ಲಿಯೂ ಕೂಡ ಬೆಲೆ ಕೊಡದೆ ಕೊನೆಗೆ ಬಿಗ್ ಬಾಸ್ ಇಬ್ಬರು ಉಸ್ತುವಾರಿಗಳನ್ನ ತಮ್ಮ ನಿರ್ಧಾರವನ್ನ ಘೋಷಿಸಿ ಎಂದು ಕೇಳಿದಾಗಲೂ ಕೂಡ ನಿಮ್ಮ ನಿರ್ಧಾರವನ್ನ ತಿಳಿಸಲು ಹಿಂಜರಿಯುತ್ತೀರಾ. ಯಾವಾಗ ಕಾವ್ಯ ಅವರು ನಿಮಗೆ ಬುದ್ಧಿ ಹೇಳ್ತಾರೋ ಆಗ ನಿಮ್ಮ ನಿರ್ಧಾರವನ್ನ ಘೋಷಣೆ ಮಾಡಿ. ಹಾಗಾದ್ರೆ ಇಲ್ಲಿ ಇನ್ನೊಬ್ಬ ಉಸ್ತುವಾರಿಗೂ ಬೆಲೆ ಇಲ್ಲ, ಕ್ಯಾಪ್ಟನ್ಗೂ ಬೆಲೆ ಇಲ್ಲ, ಸ್ವತಃ ಬಿಗ್ ಬಾಸ್ಗೂ ಬೆಲೆ ಇಲ್ಲ. ಕಾವ್ಯಗೆ ಸಿಗುವಂತಹ ಬೆಲೆ ಇಲ್ಲಿ ಬಿಗ್ ಬಾಸ್ಗೆ ಸಿಗ್ತಾ ಇಲ್ಲ. ಇದು ಯಾವ ರೀತಿ ಉಸ್ತುವಾರಿ ನಡೆಸ್ತಿದ್ದೀರಾ ಎಂದು ಕಿಚ್ಚ ಸುದೀಪ್ ಅವರು ಕೊಂಚ ಗರಂ ಆಗಿದ್ದಾರೆ. ಹೌದು, ಗಿಲ್ಲಿ ನಟ ಅವರು ಅಶ್ವಿನಿ ಅವರ ವಿರುದ್ಧವಾಗಿ ಘೋಷಣೆ ಮಾಡಲು ಹಿಂಜರಿಯುತ್ತಾರೆ. ಆದರೆ ಬಿಗ್ ಬಾಸ್ ಹೇಳಿದ ನಂತರ ತಮ್ಮ ನಿರ್ಧಾರವನ್ನ ತಿಳಿಸಬೇಕಾಗಿತ್ತು. ಯಾವಾಗ ಕಾವ್ಯ ಅವರು ಕೋಪ ಮಾಡ್ಕೊಳ್ತಾರೋ ಆಗ ತಮ್ಮ ನಿರ್ಧಾರವನ್ನ ತಿಳಿಸ್ತಾರೆ. ಇದು ಕಿಚ್ಚ ಸುದೀಪ್ ಅವರಿಗೆ ಕೊಂಚ ಕೋಪ ತರಿಸಿದೆ. ಆಟದಲ್ಲಿ ನೀವು ಕಾಮಿಡಿ ಮಾಡ್ತಿರೋ, ಬೇರೆಯವರನ್ನ ಕಾಲೆಳಿತಿರೋ, ಅದು ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬಿಟ್ಟಿದ್ದು. ಆ ವಿಚಾರಕ್ಕೆ ನಾನು ಎಂಟ್ರಿ ಕೊಡೋದಿಲ್ಲ. ಆದರೆ ಒಬ್ಬ ಉಸ್ತುವಾರಿಯಾಗಿ ಕೊಟ್ಟಿರುವಂತಹ ಕೆಲಸವನ್ನ ನೀವು ಕರೆಕ್ಟ್ ಆಗಿ ನಿಭಾಯಿಸಬೇಕು ಎಂದು ನೇರವಾಗಿ ಗಿಲ್ಲಿಯವರಿಗೆ ಪ್ರಶ್ನೆ ಮಾಡಿದ್ದಾರೆ. ಇರೋ ವಿಚಾರವನ್ನ ಘೋಷಣೆ ಮಾಡಿ ಟಾಸ್ಕ್ ಎಲ್ಲ ಮುಗಿದ ಮೇಲೆ ಅವರಿಗೆ ಕಾಲಾದ್ರೂ ಎಳ್ಕೊಳ್ಳಿ, ಗೋಳಾದ್ರೂ ಒಯ್ಕೊಳ್ಳಿ. ಟಾಸ್ಕ್ ಮಧ್ಯದಲ್ಲಿ ಇದೆಲ್ಲ ಬೇಡ. ಎಲ್ಲಿ ಟೌನ್ ಕೊಡಬೇಕು ಅಲ್ಲಷ್ಟೇ ಕೊಟ್ಟರೆ ಚಂದ, ಎಲ್ಲಿ ಕಾಮಿಡಿ ಮಾಡಬೇಕು ಅಲ್ಲಷ್ಟೇ ಕಾಮಿಡಿ ಮಾಡಿದ್ರೆ ಚಂದ, ಎಲ್ಲಿ ಸೀರಿಯಸ್ ಆಗಿರಬೇಕು ಅಲ್ಲಿ ಸೀರಿಯಸ್ ಆಗಿದ್ರೆ ಚಂದ ಎಂದು ಗಿಲ್ಲಿ ಅವರಿಗೆ ಎಚ್ಚರಿಕೆಯ ಮಾತನ್ನ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳಿದ್ದಾರೆ. ಇನ್ನು ಗಿಲ್ಲಿ ಹಾಗೂ ಅಶ್ವಿನಿ ಅವರ ಜಗಳ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಧ್ವನಿ ಎತ್ತಿದ್ದು ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಗ್ರಹಚಾರ ಬಿಡಿಸಿದ್ದಾರೆ. ಈ ಒಂದು ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.